ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು KRS ಪಕ್ಷ ಎಂಬುದಾಗಿ ನೀವು ಎಲ್ಲರೂ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರ. ಸಾಕಷ್ಟು ವಿಡಿಯೋಗಳನ್ನು ನೀವು ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಮಾಧ್ಯಮಗಳಲ್ಲಿ, ಟಿ ವಿ ಮೀಡಿಯಾಗಳಲ್ಲಿ ಇಂಟರ್ವ್ಯೂಗಳ ಮುಖಾಂತರ ಆ ಒಂದು ಪಕ್ಷದ ಸದಸ್ಯರು, ಸಂಘಟನಾಕಾರರು ಮಾತನಾಡಿರೋದನ್ನು, ಅವರು ಮಾಡ್ತಾ ಇರ್ತಕ್ಕಂಥ ಹೋರಾಟವನ್ನು ನೀವೆಲ್ಲರೂ ಕೂಡ ನೋಡಿರ್ತೀರ. ನಿಜಕ್ಕೂ ಅವರ ಒಂದು ಕಾರ್ಯ ಶ್ಲಾಘಿಸುವಂಥದ್ದು ಮತ್ತು ಅವರ ಶ್ರಮ ಏನಿದೆಯಲ್ಲ, ಆ ಶ್ರಮಕ್ಕೆ ನಿಜವಾಗಿಯೂ ಗೌರವವನ್ನು ಸಲ್ಲಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಅಂತಲೇ ನಾನು ಭಾವಿಸ್ತೇನೆ. ಇಲ್ಲಿಯವರೆಗೂ ನಾನು ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಆಗಲಿ, ಮತ್ತೊಂದಾಗಲಿ, ಒಂದು ಸಂಘಟನೆಗಳ ಬಗ್ಗೆ ಆಗಲಿ ನಾನು ಮಾತಾಡಿದ್ದೇ ಇಲ್ಲ. ಆದರೆ ಇತ್ತೀಚೆಗೆ ನನಗೆ ಅನ್ನಿಸ್ತಾ ಇದೆ, ಈ ಒಂದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಮತ್ತು ಮಾಧ್ಯಮ, 4ನೇ ಅಂಗ ಅಂತ ಕೂಡ ಕರಿತೇವೆ. ಈ 4 ಅಂಗಗಳು ಅವರುಗಳು ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಕಾರ್ಯ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಡೆಸ್ತಾ ಇರ್ತಾರೆ. ಅವರಿಗೆ ಒಂದು ಚೌಕಟ್ಟು ಅನ್ನೋದು ಇರುತ್ತೆ. ಆ ಚೌಕಟ್ಟನ್ನು ಮೀರಿ ಅವರು ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಆ ಚೌಕಟ್ಟಿನ ಒಳಗಡೆ ಕೆಲವು ಇಲಾಖೆಯವರು ಭ್ರಷ್ಟತೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಕಾನೂನಾತ್ಮಕವಾದಂತಹ ಕೆಲಸಗಳನ್ನು, ಕರ್ತವ್ಯಗಳನ್ನು ನಿಭಾಯಿಸುವ ಬದಲು ಭ್ರಷ್ಟತೆಯೇ ತಾಂಡವಾಡ್ತಾ ಇದೆ. ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಾಣ್ತಾ ಇದೆ. ರೌಡಿಗಳಿಗೆ, ಸಮಾಜ ವಿರೋಧಿ ಕೃತ್ಯಗಳನ್ನು ಮಾಡುವಂಥವರುಗಳಿಗೆ ಪೊಲೀಸಿನವರ ಕಾನೂನಿನ ಭಯವಿಲ್ಲದಂತಾಗಿದೆ. ನಡು ರಸ್ತೆಗಳಲ್ಲಿ ಕೊಲೆಗಳು ನಡೀತಾ ಇದೆ, ದರೋಡೆಗಳು ನಡೀತಾ ಇದೆ, ಚೈನ್ ಸ್ನ್ಯಾಚಿಂಗ್ಗಳು ನಡೀತಾ ಇದೆ. ಅನ್ಯಾಯವನ್ನು ಎದುರಿಸಿ ನ್ಯಾಯ ಬೇಕು ಅಂತ ಹೇಳಿ ಠಾಣೆಗಳಿಗೆ ಹೋದಾಗ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಸ್ನೇಹಿ ವಾತಾವರಣಗಳು ಕಂಡು ಬರ್ತಾ ಇಲ್ಲ. ಅಲ್ಲಿ ಅವರುಗಳಿಗೆ ಕೇಳೋದಕ್ಕೆ ಹೋದಂಥವರಿಗೆ ದೌರ್ಜನ್ಯಗಳಾಗ್ತಾ ಇದೆ, ಅವರ ಮೇಲೆ FIRಗಳು ಆಗ್ತಾ ಇದೆ. ಸುಮ್ಮನೆ FIRಗಳನ್ನು ದಾಖಲಿಸಲಾಗ್ತಾ ಇದೆ. ಮುಖ್ಯವಾದಂತಹ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಸಾಬೀತುಪಡಿಸಬಹುದಾದಂಥ ಸಾಕ್ಷ್ಯಗಳು ಇಲ್ಲದೇ ಇದ್ದರೂ ಕೂಡ ಸುಮಾರು ಜನಗಳ ಮೇಲೆ FIRಗಳು ಬೇಕಾಬಿಟ್ಟು ದಾಖಲಾಗ್ತಾ ಇದೆ. FIR ಹಾಕಲಿಕ್ಕೆ ಇಷ್ಟು, ಆ FIRನ್ನು B ರಿಪೋರ್ಟ್ ಹಾಕಲಿಕ್ಕೆ ಇಷ್ಟು, C ರಿಪೋರ್ಟ್ ಹಾಕಲಿಕ್ಕೆ ಇಷ್ಟು, ಚಾರ್ಜ್ ಶೀಟ್ ಹಾಕಲಿಕ್ಕೆ ಇಷ್ಟು, ಚಾರ್ಜ್ ಶೀಟಲ್ಲಿ ಇಂಥ ಸೆಕ್ಷನ್ ಹಾಕೋಕ್ಕಿಷ್ಟು, ತೆಗಿಯೋಕ್ಕಿಷ್ಟು, ಸಾಕ್ಷಿಗಳನ್ನು ಏನು ಕೊಡ್ತಾರೆ ಅದನ್ನು ಬಿಚ್ಚಿಕೊಡಲಿಕ್ಕೆ, ಅಂದರೆ ಅದರ ರಹಸ್ಯವನ್ನು ಎದುರಾಳಿಗಳಿಗೆ, ಎದುರು ಪಕ್ಷದವರಿಗೆ ಕೊಡಲಿಕ್ಕಿಷ್ಟು, ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಕೆಲಸಗಳು ನಡೀತಾ ಇದೆ. ಸರ್, ನಮ್ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ವೀಕ್ಷಕರು, ಕಕ್ಷಿದಾರರುಗಳು ತಮ್ಮದಿಗೆ ಆದಂತಹ ಒಂದು ಅನುಭವಗಳನ್ನು ಕೂಡ ವಕೀಲರಾದ ನಮ್ಮ ಬಳಿ ತಂದು ಹೇಳ್ತಾ ಇರ್ತಾರೆ. ಸೊ ಇದೆಲ್ಲವನ್ನು ಕೂಡ ನಾನು ಕೇಳಿಸ್ಕೊಂಡು ಬರ್ತಾ ಇರ್ತೀವಿ ನಮ್ಮ ವೃತ್ತಿಗಳಲ್ಲಿ. ಸೊ ಈ ರೀತಿಯಾಗಿ ಕೆಲವೊಮ್ಮೆ ನಿಷ್ಠಾವಂತ ಅಧಿಕಾರಿಗಳು ಇರ್ತಾರೆ ಇಲಾಖೆಗಳಲ್ಲಿ. ಅವರು ಅವರ ಕೆಲಸಗಳನ್ನು ನಿಭಾಯಿಸಲಿಕ್ಕೂ ಕೂಡ ಕಷ್ಟವಾದಂತಹ ಉಸಿರುಗಟ್ಟಿದ ವಾತಾವರಣವೂ ಇದೆ. ಅಂತಹ ಸಂದರ್ಭಗಳಲ್ಲಿ ಅಂತಹ ಕೆಲಸಗಳನ್ನು ಮಾಡುವಂತಹ ಅಧಿಕಾರಿಗಳನ್ನು ಗುರುತಿಸಿ ಶ್ಲಾಘಿಸುವಂತಹ ಕೆಲಸ ಆಗಬೇಕಿದೆ. ಹಾಗೂ ಆ ಇಲಾಖೆಗಳಲ್ಲಿಯೇ ಭ್ರಷ್ಟತೆಗಳು ತಾಂಡವಾಡ್ತಾ ಇದ್ದಾಗ, ಲಂಚ ತಾಂಡವ ಆಡ್ತಾ ಇದ್ದಾಗ, ಅದು ಎಲ್ಲದ ಇಲಾಖೆಗಳಲ್ಲಿ ಆಗಿರಬಹುದು, ಸರ್ಕಾರಿ ಇಲಾಖೆಗಳಲ್ಲಿ, ಪೊಲೀಸ್ ಇಲಾಖೆಗಳಲ್ಲಿ, ಇನ್ನಿತರ ಹಲವಾರು ಇಲಾಖೆಗಳಲ್ಲಿ ಇದು ತಾಂಡವಾಡ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಇಂತಹ ಒಂದು ವಿಚಾರಗಳ ವಿರುದ್ಧ ಈ ಒಂದು KRS ಪಕ್ಷ ಗುಡುಗ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ, ಸಂಘಟನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಮತ್ತು ಸಂಘಟನೆಯ ಸದಸ್ಯರುಗಳನ್ನು ಹೋಗಿ
ಅವರು ನ್ಯಾಯವನ್ನು ಧೈರ್ಯವಾಗಿ ಕೇಳ್ತಾ ಇದ್ದಾರೆ. ಪೊಲೀಸರನ್ನು ಟಚ್ ಮಾಡೋಕ್ಕಾಗೋದಿಲ್ಲ ಅಂತ ಭಯಪಟ್ಟಂತಹ ಜನಗಳಿಗೆ ಇಲ್ಲ, ಆರಕ್ಷಕರು ಇರುವುದು ನಮ್ಮ ರಕ್ಷಣೆಗಾಗಿ, ನಾವು ಅವರನ್ನು ನೇಮಿಸಿರುವುದು, ಅವರು ಕೂಡ ಕರ್ತವ್ಯವನ್ನು ನಿಭಾಯಿಸಬೇಕು, ಇಲ್ಲದೆ ಹೋದಲ್ಲಿ ಪ್ರಜೆಗಳಾದಂತಹ ನಾವು ಅವರನ್ನು ಪ್ರಶ್ನಿಸುವಂತಹ ಅಧಿಕಾರವಿದೆ, ಇಲ್ಲದೆ ಹೋದರೆ ಮೇಲಧಿಕಾರಿಗಳಿಗೆ ತಿಳಿಸುವ, ಇಲ್ಲ ನ್ಯಾಯಾಲಯಗಳಲ್ಲಿ ದೂರುಗಳನ್ನು ಸಾಕ್ಷಿ ಸಮೇತ ದಾಖಲಿಸಿ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬಹುದು, ನ್ಯಾಯಗಳನ್ನು ಪಡೆದುಕೊಳ್ಳಬಹುದು ಎಂಬುವಂತಹ ಧೈರ್ಯವನ್ನು, ಸ್ಥೈರ್ಯವನ್ನು ಈ ಒಂದು KRS ಪಕ್ಷ ಸಾರ್ವಜನಿಕರ ಮನಸ್ಸಿನಲ್ಲಿ, ಹೃದಯದಲ್ಲಿ ಮೂಡಿಸಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇಂತಹ ಒಂದು KRS ಪಕ್ಷದವರು ಠಾಣೆಗಳಿಗೆ ಹೋದಾಗ ಬಡವರ ಅಥವಾ ನೊಂದವರ, ದೀನ ದಲಿತರ ಕೆಲಸಗಳನ್ನು, ಅವರ ದೂರುಗಳನ್ನು ತೆಗೆದುಕೊಳ್ಳದೇ ಇದ್ದಾಗ ಹೋಗಿ ಅವರನ್ನು ಪ್ರಶ್ನಿಸಲಾಗಿದೆ. ಮತ್ತು ಸುಮ್ಮನೆ ದೌರ್ಜನ್ಯಗಳನ್ನು, ಪೊಲೀಸ್ ದೌರ್ಜನ್ಯಗಳನ್ನು ಆಗಿದಾಗ ಅದನ್ನು ಪ್ರಶ್ನಿಸಲಾಗಿದೆ. ಮತ್ತು ಸರ್ಕಾರ ಇಲಾಖೆಗಳಲ್ಲಿ ಅವರು ಸರಿಯಾದ ಸೂಕ್ತ ಸಮಯಕ್ಕೆ ಸೀಟಿಗೆ ಬಂದು ಅವರು ಕೆಲಸಗಳನ್ನು ನಿರ್ವಹಿಸದೇ ಇದ್ದಾಗ ಅದನ್ನು ಪ್ರಶ್ನಿಸಲಾಗಿದೆ. ಲಂಚಗಳನ್ನು ಕೇಳಿದಾಗ ಅದನ್ನು ಪ್ರಶ್ನಿಸಲಾಗಿದೆ. ಮತ್ತು ಅರ್ಜಿಗಳನ್ನು ಕೊಟ್ಟಾಗ ಆ ಅರ್ಜಿಗಳನ್ನು ಸೂಕ್ತ ಸಮಯದಲ್ಲಿ ವಿಲೇವಾರಿ ಮಾಡದೆ ಅಲಿದಾಡಿಸುತ್ತಿರುವ ಬಡವರ ಪರವಾಗಿ ಹೋಗಿ ಧ್ವನಿಯಾಗಿದ್ದಾರೆ, ಮಾತನಾಡಿದ್ದಾರೆ. ಹಾಗೂ ಪೊಲೀಸಿನ ಜೀಪ್ಗಳನ್ನು, ವಾಹನಗಳನ್ನು, ಸರ್ಕಾರಿ ವಾಹನಗಳನ್ನು ಈ ರೀತಿಯಾಗಿ ಹಲವಾರು ಇಲಾಖೆಯ ಅಧಿಕಾರಿಗಳು ದುರ್ಬಳಕೆಗಳನ್ನು ಮಾಡಿಕೊಂಡಾಗ ಅದನ್ನು ಪ್ರಶ್ನಿಸಲಾಗಿದೆ. ಇದು ಪ್ರಜಾಪ್ರಭುತ್ವ, ಇದು ಪ್ರಜೆಗಳ ಕಾಸು, ಹಣ, ಇದನ್ನು ನೀವು ಯಾಕೆ ನಿಮ್ಮ ಖಾಸಗಿತನಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀರಾ ಎಂಬುವಂತಹ ಕೆಚ್ಚದೆಯ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಸುಳ್ಳು FIRಗಳನ್ನು ಕೂಡ ಅವರ ವಿರುದ್ಧ ದಾಖಲು ಮಾಡಿದರೂ ಕೂಡ ಎದರಿಕೊಳ್ಳದೆ ಸಿಂಹ ಸ್ವಪ್ನರಾಗಿ ಭ್ರಷ್ಟರಿಗೆ ಅವರು ನಡುಕ ಹುಟ್ಟಿಸುವಂತಹ ರೀತಿಯಲ್ಲಿ ಕಾರ್ಯಗಳನ್ನು ಈ ಒಂದು KRS ಪಕ್ಷ ಮಾಡ್ತಾ ಇದೆ ಅಂತಂದರೆ ಹೇಳಿದರೆ ತಪ್ಪಾಗಲಾರದು. ನೋಡಿ, ಹೋರಾಟ ಜೀವನದ ಒಂದು ಬದುಕಾಗಿರಬೇಕು. ಪ್ರತಿಯೊಂದಕ್ಕೂ ಕೂಡ ನಾವು ಠಾಣೆಗಳು ಅಥವಾ ನ್ಯಾಯಾಲಯ ಈ ರೀತಿಯಾಗಿ ಕಾನೂನಾತ್ಮಕವಾಗಿಯೇ ನಮ್ಮ ಹೋರಾಟ ಇರಬೇಕು. ಅದು ನಿಜ, ಅದು ಸತ್ಯ ಕೂಡ. ಆದರೆ ಅದು ವಿಳಂಬ ಆಗ್ತಾ ಇರೋದರಿಂದ ಸಂಘಟಿತರಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಸೌಜನ್ಯಪೂರಿತವಾಗಿ ಶಿಷ್ಟಾಚಾರದ ನೆಲೆಗಟ್ಟಿನಲ್ಲಿ ಅವರಿಗಾದಂತಹ ಅನ್ಯಾಯಗಳನ್ನು ಅಧಿಕಾರಿಗಳ ಮುಂದೆ ಹೋಗಿ ಕೇಳುವುದು ಖಂಡಿತ ತಪ್ಪಲ್ಲ, ಮನವಿ ಮಾಡಿಕೊಳ್ಳುವುದು ತಪ್ಪಲ್ಲ. ಕಾನೂನು ಈ ರೀತಿಯಾಗಿ ಇದೆ, ಇದು ಯಾಕೆ ಹೀಗೆ ನೀವು ಮಾಡ್ತಾ ಇದ್ದೀರಾ, ಇದಕ್ಕೆ ನಮಗೆ ಶೀಘ್ರವಾಗಿ ನಮಗೆ ಪರಿಹಾರವನ್ನು ಕೊಡಬೇಕು, ನೀವು ಯಾಕೆ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿಲ್ಲ ಅಂತ ಕೇಳೋದು ಖಂಡಿತವಾಗಿಯೂ ತಪ್ಪಲ್ಲ. ಕೆಲವೊಂದು ವಿಡಿಯೋ ತುಣುಕುಗಳನ್ನು ನಾನು ಗಮನಿಸಿದ್ದೇನೆ. ಅಲ್ಲಿ ಅಧಿಕಾರಿಗಳು ಕೆಲವೊಮ್ಮೆ ದರ್ಪದಿಂದ ನಡೆದುಕೊಂಡಾಗ ಇವರು ಕೂಡ ಅದೇ ಒಂದು ಧಾಟಿಯಲ್ಲಿ ಮಾತನಾಡುತ್ತಿರುವುದನ್ನು ನಾನು ನೋಡಿದ್ದೇನೆ. ಇದು ಪ್ರಜಾಪ್ರಭುತ್ವ, ನಾವು ಅವರನ್ನು ಕೆಲಸಕ್ಕೆ ಇರಿಸಿಕೊಂಡಿದ್ದೇವೆ, ಸಂಬಳವನ್ನು ಕೊಡ್ತಾ ಇದ್ದೇವೆ, ಇದು ಎಲ್ಲವೂ ಸರಿಯಾಗಿದೆ. ಆದರೆ ಯಾವುದೇ ಇಲಾಖೆಯ ಅಧಿಕಾರಿಗಳ ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ಮೌನ ರೀತಿಯಲ್ಲಿ ನೀವು ಕಪ್ಪು ಪಟ್ಟಿಯನ್ನು ಕಟ್ಟಿಕೊಳ್ಳುವುದು ಅಥವಾ ಅವರನ್ನು ಕೇಳುವುದು, ಇಲಾಖೆಗಳ ಮುಂದೆ ಕುಳಿತುಕೊಳ್ಳುವುದು, ಮೌನ ರೀತಿಯಲ್ಲಿ ಪ್ರತಿಭಟಿಸುವುದು, ಅವರೇ ಬಂದು ಉತ್ತರ ಕೊಡುವ ರೀತಿಯಲ್ಲಿ ನೀವು ಮಾಡಿಕೊಳ್ಳುವುದು, ಅವರ ಒಂದು ಕೆಲಸಗಳಿಗೆ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ಅವರು ಫ್ರೀ ಇದ್ದಾಗ ನೀವು ಹೋಗಿ ಕೇಳಬಹುದು. ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳುವುದು ಖಂಡಿತ ತಪ್ಪಲ್ಲ. ಯಾವುದೇ ಸರ್ಕಾರಿ ಇಲಾಖೆಗಳು ಇದು ಸಾರ್ವಜನಿಕರ ಸ್ವತ್ತಾಗಿದೆ, ಇದು ಯಾರದೇ ಖಾಸಗಿ ಆಸ್ತಿಗಳಾಗಿಲ್ಲ. ಈ ಎಲ್ಲ ಸಾರ್ವಜನಿಕ ಇಲಾಖೆಗಳು ಇರುವುದು ಸಾರ್ವಜನಿಕರ ಒಳಿತಿಗಾಗಿ, ಅವರ ಹಕ್ಕುಗಳನ್ನು, ಬಾಧ್ಯತೆಗಳನ್ನು ರಕ್ಷಿಸಲಿಕ್ಕಾಗಿ. ಆದ್ದರಿಂದ ಅಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋ ಮಾಡಿಕೊಳ್ಳಬೇಡಿ ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ. ವಿಡಿಯೋ ಆಗಲಿ ಆಡಿಯೋ ಆಗಲಿ ಖಂಡಿತವಾಗಿಯೂ ನೀವು ಮಾಡಿಕೊಳ್ಳಬಹುದು. ಯಾವುದೋ ಒಂದು ವಿಡಿಯೋ ತುಣುಕಿನಲ್ಲಿ ಜಸ್ಟಿಸ್ರವರು ಕೂಡ ಕೇಳಿದ್ದಾರೆ, ಯಾಕೆ ಈ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಬಹುದು, ಅಂಡರ್ ವಿಚ್ ಆರ್ಟಿಕಲ್ಲು ವಿಚ್ ಸೆಕ್ಷನ್ನು ನೀವು ಇದನ್ನು ಅವ್ರನ್ನ ರಿಸ್ಟ್ರೈನ್ ಮಾಡ್ತಾ ಇದ್ದೀರಾ, ಸ್ಟಾಪ್ ಮಾಡ್ತಾ ಇದ್ದೀರಾ, ನಿಮಗೆ ಯಾರೋ ಈ ಅಧಿಕಾರವನ್ನು ಕೊಟ್ಟವರು, ನೀವು ಪಾರದರ್ಶಕವಾದಂತಹ ಒಂದು ಆಡಳಿತವನ್ನು ಕೆಲಸವನ್ನು ಮಾಡ್ತಾ ಇದ್ದಿದ್ದೇ ಆದಲ್ಲಿ, ಪ್ರಾಮಾಣಿಕತೆ ಇದ್ದಿದ್ದೇ ಆದಲ್ಲಿ ಯಾಕೆ ನೀವು ಅವರಿಗೆ ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾ ಇದ್ದೀರಾ. ಲೆಟ್ ಇಟ್ ಬಿ ಟ್ರಾನ್ಸ್ಪರೆಂಟ್ ಎಂಬುವಂತಹ ಅಭಿಪ್ರಾಯವನ್ನು ನ್ಯಾಯಾಧೀಶರುಗಳು ಹೇಳಿರುವುದನ್ನು ಕೂಡ ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅಂದರೆ ಒಟ್ಟಾರೆ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ,
ಯಾವುದೇ ಒಬ್ಬ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಆತ ಹೋಗಿ ಏನೇ ಒಂದು ನ್ಯಾಯ ಬೇಕು ಅಂತ ಕೇಳಕ್ಕೆ ಹೋದರೆ ಖಂಡಿತವಾಗಿಯೂ ಶೀಘ್ರಗತಿಯಲ್ಲಿ ಅವರಿಗೆ ನ್ಯಾಯದಾನ ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ, ತಾತ್ಸಾರವನ್ನು ಮಾಡ್ತಾ ಇದ್ದಾರೆ, ಅವರನ್ನೇ ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ, ದೂರು ಕೊಟ್ಟವರ ವಿರುದ್ಧವೇ ಕೇಸುಗಳು ದಾಖಲಾಗ್ತಾ ಇದೆ, ಬಲ್ಲವರು ಬಲ್ಲಿದರು, ಬಡವರು ಶ್ರೀಮಂತರು ಇವರ ನಡುವೆ ತಾರತಮ್ಯಗಳಾಗ್ತಾ ಇದೆ, ಅಧಿಕಾರವಿರುವವರು ಅಧಿಕಾರವಿಲ್ಲದಿರುವವರು, ಹಣವಿರುವವರು ಹಣ ಇಲ್ಲದೆ ಇರುವವರು, ಇನ್ಫ್ಲೂಯೆನ್ಸ್ಗಳು, ಇದೆಲ್ಲವೂ ಕೂಡ ನಡೀತಾ ಇದೆ. ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ನಡೆಸಿಕೊಳ್ಳಲಾಗ್ತಾ ಇದೆ. ಕಾನೂನಾತ್ಮಕವಾದಂತಹ ಸಂವಿಧಾನಾತ್ಮಕವಾದಂತಹ ಹಕ್ಕುಗಳಿಗೆ ಚ್ಯುತಿ ಬರ್ತಾ ಇದೆ. ಕೆಲಸಗಳು ಶೀಘ್ರಗತಿಯಲ್ಲಿ ನಡೀತಾ ಇಲ್ಲ. ಒಂದು ನ್ಯಾಯಾಲಯಕ್ಕೆ ಒಂದು ಬೇಲ್ ಬೇಕಂತ ಹೋದ್ರೂ ಕೂಡ ತಿಂಗಳುಗಟ್ಟಲೆ ಆಗ್ತಾ ಇದೆ. ಇನ್ನು ಏನು ಹೇಳೋಣ, ಮನುಷ್ಯನ ಮೂಲಭೂತವಾದಂತಹ ಓಡಾಡುವ ಸ್ವಾತಂತ್ರ್ಯ ಅದನ್ನೇ ಹತ್ತಿಕ್ಕುವಂತಹ ಒಂದು ಪ್ರಯತ್ನಗಳು ಆಗ್ತಾ ಇದೆ. ತಿಂಗಳಾನುಗಟ್ಟಲೆ ನ್ಯಾಯ ಸಿಗ್ತಾ ಇಲ್ಲ, ಬೇಲ್ಗಳು ಸಿಗ್ತಾ ಇಲ್ಲ, ಕೋರ್ಟ್ಗಳಿಗೆ ಹೋದರೆ ಸ್ಟೇಗಳು ಸಿಗ್ತಾ ಇಲ್ಲ, ಸಿವಿಲ್ ಮ್ಯಾಟ್ರ್ಗಳಿಗೆ ಹೋದರೆ ಸ್ಟೇಷನ್ಗಳಿಗೆ ಹೋದರೆ ಬಡವ ದಿನಗಟ್ಟಲೆ ಅಲಿಬೇಕು, ದಿನಗಟ್ಟಲೆ ಕೂತಿರಬೇಕು ಒಂದು FIR ಹಾಕೋಕ್ಕೆ. ಶ್ರೀಮಂತರು ಹೋದರೆ ಪಟಾಪಟ್ ರಾತ್ರಿ FIR ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಬೇಕಾದರೆ ಅವ್ರು ಖುಷಿ ಆಯ್ತದೆ, ಚೆನ್ನಾಗಿ ಇನ್ನೂ ಏನೇನೋ ಡಿಮ್ಯಾಂಡ್ಗಳನ್ನ ಫುಲ್ಫಿಲ್ ಮಾಡಿದ್ದಾರೆ ಅಂದರೆ ತಾಂಡ ಒಳಗಡೆನೂ ಕೂರಿಸ್ತಾರೆ. ಈ ರೀತಿಯಾಗಿ ಕ್ರಿಯೆಗಳು ನಡೀತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಸಾಕಷ್ಟು ಜನ ನನ್ನ ಬಳಿ ತಮ್ಮ ಅಳಲನ್ನು ಹೇಳಿಕೊಂಡಿದ್ದಾರೆ. ಒಬ್ಬರು ವಕೀಲರಾಗಿ ಧೈರ್ಯವಾಗಿ ಸಾರ್ವಜನಿಕರ ಮುಂದೆ ಇಂತಹ ವ್ಯವಸ್ಥೆಗಳನ್ನು ನಾನು ಇಡ್ತಾ ಇದ್ದೇನೆ. ಸೊ ಇಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಲು ಒಂದು ಸಂಘಟಿತವಾದಂತಹ ಒಂದು ಗುರಿ, ಒಂದು ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಸಂವಿಧಾನ ಪೂರಕವಾದಂತಹ ಹಕ್ಕುಗಳನ್ನು ಚಲಾಯಿಸುವಲ್ಲಿ KRS ಪಕ್ಷ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಸೊ ಅವರು ಕಾನೂನಾತ್ಮಕವಾಗಿ ಶಿಷ್ಟಾಚಾರದ ಚೌಕಟ್ಟಿನಲ್ಲಿ ಸಭ್ಯತೆಯ ಭಾಷೆಗಳನ್ನು ಇಟ್ಟುಕೊಂಡು ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ತೊಂದರೆ ಆಗದಂತೆ ಹೊರಗಡೆ ಇದ್ದು ಅಥವಾ ಒಳಗಡೆ ಕೂತು ಅವರು ಮಾತನಾಡುವ ಮುಖಾಂತರ, ಹಕ್ಕುಗಳನ್ನು ಕೇಳುವ ಮುಖಾಂತರ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡಬಹುದು. ಆ ಹೋರಾಟ ಮಾಡುವಂತಹ ಹಕ್ಕು ಸಂವಿಧಾನ ಸಾರ್ವಜನಿಕರಿಗೆ, ಪ್ರಜೆಗಳಿಗೆ ನೀಡಿದೆ. ಇಂತಹ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕು. ಮಾಡ್ಕೊಂಡು ಹೋಗಿ ಈ ಒಂದು KRS ಪಕ್ಷ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಶಿಷ್ಟಾಚಾರದ ಎಲ್ಲೆಯನ್ನು ಮೀರುವುದು ಬೇಡ, ಜೋರಾಗಿ ಮಾತನಾಡುವುದು ಬೇಡ. ಎಷ್ಟು ಜೋರಾಗಿ ಮಾತಾಡ್ತೇವೆ, ಎಷ್ಟು ಅವರಿಗೆ ತೊಂದರೆ ಆಗುವ ರೀತಿಯಲ್ಲಿ ಮಾತಾಡ್ತೇವೆ ಅನ್ನೋದಲ್ಲ ಮುಖ್ಯ. ನಮ್ಮ ಮಾತಿನಲ್ಲಿ ಎಷ್ಟು ನ್ಯಾಯ ಇದೆ, ಕಾನೂನಿನ ಅಂಶಗಳು ನಮ್ಮ ಮಾತಿನಲ್ಲಿ ಇದೆಯಾ, ಮತ್ತು ಮೌನವಾಗಿ ನಾವು ಅವರಿಗೆ ತೊಂದರೆಯೂ ಮಾಡದಂತೆ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವ ಅನ್ನೋದ್ರ ಕಡೆ ಗಮನವನ್ನು ಹರಿಸಿ ಅಂತ ಒಬ್ಬರು ವಕೀಲರಾಗಿ ಕಿವಿ ಮಾತನ್ನು ಹೇಳ್ತಾ KRS ಪಕ್ಷದವರಿಗೆ ಈ ಒಂದು KRS ಪಕ್ಷದವರ ವಿರುದ್ಧ ಪೊಲೀಸ್ ಇಲಾಖೆಗೆ ಏನೋ ಒಂದು ರಾಜಕೀಯ ನಿಟ್ಟಿನಿಂದ ಸುತ್ತೋಲೆಗಳು ಬಂದಿದೆ, ಅಂದರೆ ಓರಲ್ ಆಗಿ ಅವರಿಗೆ ಡೈರೆಕ್ಷನ್ ಬಂದಿದೆ. ಸೊ ಅದರ ಪ್ರಕಾರವಾಗಿ ಪೊಲೀಸಿನ ಉನ್ನತ ಮಟ್ಟದ ಅಧಿಕಾರಿಗಳು KRS ಪಕ್ಷದವರು ಬಂದು ಏನಾದರೂ ಸಮಸ್ಯೆಗಳು ಮಾಡಿದರೆ, ತೊಂದರೆಗಳನ್ನು ಮಾಡಿದರೆ, ಅಥವಾ ಸಾರ್ವಜನಿಕರ ಅಧಿಕಾರಿಗಳ ಕೆಲಸಕ್ಕೆ ತೊಂದರೆ ಉಂಟು ಮಾಡಿದರೆ, ಅಡಚಣೆ ಮಾಡಿದರೆ ಅವರ ವಿರುದ್ಧ FIR ಅನ್ನು ದಾಖಲು ಮಾಡಿ ಎಂಬುದಾಗಿ ಅವರು ಸುತ್ತೋಲೆಗಳನ್ನು ಕೊಟ್ಟಿದ್ದಾರೆ ಅಂತಲೂ ಕೇಳಪಟ್ಟೆ. ಖಂಡಿತವಾಗಿಯೂ ಸರ್ಕಾರದ ಅಧಿಕಾರಿಯ ಇಲಾಖೆಗಳ ಅವರ ಕರ್ತವ್ಯಕ್ಕೆ ತೊಂದರೆ ಉಂಟು ಮಾಡಿದರೆ ಅದರ ವಿರುದ್ಧ ಖಂಡಿತವಾಗಿಯೂ ಅವರು ಕ್ರಮ ತೆಗೆದುಕೊಳ್ಳಲಿ. ಆದರೆ ಅವರ ಕರ್ತವ್ಯಕ್ಕೆ ತೊಂದರೆ ಆಗದಂತೆ ನ್ಯಾಯವನ್ನು ಕೇಳಿ ಹೋಗಿ 1 ಅವರ್ ಕಾಯಿಸ್ತಾರ, ಚೇಂಬರ್ಗಳಲ್ಲಿ 2 ಅವರ್ ಕಾಯಿಸ್ತಾರ, ಕೆಲಸ ಬೆಳಗಿನ ಸಂಜೆವರೆಗೆ ಇರುತ್ತಾ, ಆಯಿತು ಕಾಯಿರಿ, ಪರವಾಗಿಲ್ಲ, ಹೊರಗಡೆನೇ ಕೂತ್ಕೊಳ್ಳಿ ಮೌನವಾಗಿ. ಆ ಸಂಜೆ ಆದಮೇಲೆ ಆದ್ರೂ ಡ್ಯೂಟಿ ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ ಆದರೂ ಒಂದು ಅರ್ಧ ಗಂಟೆ ನಿಮ್ಮನ್ನು ಅವರು ಮಾತಾಡಿಸ್ಲೇಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಸಂಯಮದಿಂದ, ಶಾಂತಿಯಿಂದ ಪ್ರತಿಭಟನೆ, ಹೋರಾಟಗಳನ್ನು ಮಾಡಿ ಕೇಳಿ ಎಂಬುದಾಗಿ ನಾನು ಆ ಒಂದು ಪಕ್ಷಕ್ಕೆ ಕಿವಿ ಮಾತನ್ನು ಕೊಡ್ತಾ ಇದ್ದೇನೆ. ನಮಗೆ ಅಧಿಕಾರ ಇದೆ ಸರಿ, ಹಾಗಂತ ನಾವು ಬೇಕಾಬಿಟ್ಟು ನಾವು ವಾಚಾಮನ ಬೈಯುವುದಾಗಲಿ, ಅಶ್ಲೀಲ ಪದಗಳನ್ನು ಬಳಸುವುದಾಗಲಿ, ಅವರಿಗೆ ಅವಮಾನವಾಗುವಂತೆ ನಡೆದುಕೊಳ್ಳುವುದಾಗಲಿ ಖಂಡಿತ ತಪ್ಪಾಗುತ್ತೆ. ಅದನ್ನು ಮಾಡಲಿಕ್ಕೆ ಯಾರೂ ಹೋಗಬೇಡಿ. ಮಾಡ್ತಾ ಇದ್ದೀರಾ ಅಂತಲ್ಲ, ಮಾಡುವ ರೀತಿಯಲ್ಲಿ ಕೂಡ ಹೋಗಬೇಡಿ. ಆಗ ಪಕ್ಷಕ್ಕೂ ಕೆಟ್ಟ ಹೆಸರು ಬರುತ್ತೆ, ಸಂಘಟನಾಕಾರರಿಗೂ ಕೂಡ ತೊಂದರೆ ಆಗುತ್ತೆ. ಇದು ಯಾವುದೂ ಆಗಬಾರದು. ನಿಮ್ಮ ಉದ್ದೇಶಗಳು, ಗುರಿಗಳು ಚೆನ್ನಾಗಿರೋದ್ರಿಂದ ಕಾನೂನಿನ ಚೌಕಟ್ಟಿನಲ್ಲಿ ಶಿಷ್ಟಾಚಾರವನ್ನು ಕಾಪಾಡ್ತಾ, ಸಭ್ಯತೆಯನ್ನು ಮೀರದೆ
ತಾಳ್ಮೆಯಿಂದ ನೀವು ನಿಮ್ಮ ಕಾನೂನಿನ ಅಂಶಗಳನ್ನು, ಹಕ್ಕುಗಳನ್ನು ತುಂಬ ನೀಟಾಗಿ ಪ್ರೆಸೆಂಟೇಷನ್ ಮಾಡಿ. ಅದಕ್ಕೆ ಅವರು ದೌರ್ಜನ್ಯಪೂರಿತವಾಗಿ ನಡ್ಕೊಂಡಿದ್ದೆ ಆದಲ್ಲಿ ರೆಕಾರ್ಡ್ಗಳನ್ನು ಮಾಡಿ ಆಗ ಕೋರ್ಟಿಗೆ ಹಾಕಿದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ಅದನ್ನು ಬಿಟ್ಟು ನೀವು ಏಕಾಏಕಿ ನುಗ್ಗೋದು, ಅವ್ರನ್ನ ಪ್ರಶ್ನೆ ಮಾಡೋದು, ವಾಚಾಮನ ಬೈಯೋದು, ಈ ಥರ ಎಲ್ಲ ಮಾಡಿಬಿಟ್ಟಾಗ ನಮಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅಂತ ಹೇಳಿ ಅವರು FIRಗಳು ದಾಖಲಿಸುವ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಆ ರೀತಿಯಾಗಿ ಮಾಡಿಕೊಳ್ಳದೆ ಅವರು ನಿಮ್ಮ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಲು ನೀವೇ ಅವರಿಗೆ ದೊಣ್ಣೆ ಕೊಟ್ಟು ಒಡಿಸಿಕೊಳ್ಳುವ ಒಂದು ಸ್ಥಿತಿಗೆ ಬಾರದೆ ಅವರೇ ನಿಮ್ಮ ಕೈಗೆ ದೊಣ್ಣೆ ಕೊಡುವ ರೀತಿಯಲ್ಲಿ ನೀವು ಮೌನಯುತವಾಗಿ, ಶಾಂತಿಯುತವಾಗಿ ನಿಮ್ಮ ಹೋರಾಟವನ್ನು ಮಾಡಿ, ಆ ದೊಣ್ಣೆ ಯಾವುದು ಅಂದ್ಕೊಂಡಿದ್ದೀರಾ, ಕಾನೂನಿನ ಅಸ್ತ್ರ, ಅದನ್ನು ಅವರೇ ನಿಮ್ಮ ಕೈ ಕೊಟ್ಟರೆ ಅವರು ದೌರ್ಜನ್ಯ ಮಾಡಿದಾಗ ನೀವು ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿದೆ. ಇದು ಸೂಕ್ಷ್ಮವಾದಂತಹ ಕಿವಿ ಮಾತನ್ನು ನಾನು ಇವತ್ತು ಹೇಳಿದ್ದೇನೆ. ಆದ್ದರಿಂದ ಇಂತಹ ಒಂದು ಸುತ್ತೋಲೆಗಳಿಗೆ ಬಗ್ಗದಿರಿ, ಜಗ್ಗದಿರಿ. ನಿಮ್ಮ ಹೋರಾಟ ತುಂಬ ಚೆನ್ನಾಗಿದೆ, ಶ್ಲಾಘಿಸುವಂಥದ್ದು. ಸಾರ್ವಜನಿಕರಲ್ಲಿ ಜಾಗೃತಿಯನ್ನು, ಜ್ಞಾನವನ್ನು, ಅರಿವನ್ನು ಈ ಒಂದು KRS ಪಕ್ಷ ಮಾಡ್ತಾ ಇದೆ. ಆ ಸಂಸ್ಥಾಪಕರು ಒಂದು ಕೆಲಸ ಕೂಡ ಶ್ಲಾಘಿಸುವಂಥದ್ದು. ಅದನ್ನು ಮುಂದುವರಿಸಿ ಸದಸ್ಯರುಗಳು ಧೈರ್ಯವಾಗಿ ಮುನ್ನುಗ್ಗಿ, ಆದರೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ನಿಮ್ಮ ಹೋರಾಟಗಳು ಇರಬೇಕು. ಯಾರನ್ನೂ ಹೆದರಿಸುವ ಮಟ್ಟಕ್ಕೆ ಹೋಗಬೇಡಿ. ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯವನ್ನು ಕೇಳಿ ಹೋರಾಟವನ್ನು ಮಾಡಿ. ಯಾಕಂದರೆ ವರ್ಷಾನುಗಟ್ಟಲೆ ಸ್ಟೇಷನ್ನು, ಕೋರ್ಟ್ಗಳಿಗೆ ಅಲೆದು ಜನ ಸಾಕಾಗೋಗಿದ್ದಾರೆ. ಅದಕ್ಕಾಗಿ ಇಂಥ ಸಂಘಟನೆಗಳು, ಸಂಘಗಳು ಇದ್ದಾಗ ನ್ಯಾಯಯುತವಾಗಿ ಹೋಗಿ ಕೂತು ಕೇಳಿದಾಗ ಎಷ್ಟೋ ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಬಗೆಹರಿಯುತ್ತೆ. ಯಾಕೆ ಅಂತ ಹೇಳಿದರೆ ನಮ್ಮ ಜನ ಯಾವುದಕ್ಕೂ ಸ್ಟೇಷನ್ಗೂ ಎದುರಲ್ಲ, ಕೋರ್ಟ್ಗೂ ಎದುರಲ್ಲ. ಎಲ್ಲ ಕಡೆಯೂ ರಾಜಕೀಯ ಬಲ, ಹಣ ಬಲ, ಇನ್ನೊಂದು ಬಲಗಳನ್ನು ಉಪಯೋಗಿಸಿಕೊಂಡು ಆರಾಮಾಗಿ ಯಾರಿಗೂ ಗೊತ್ತಾಗ್ದಂಗೆ ಇದ್ದು ಬಿಡ್ತಾರೆ ಜನ. ಆದರೆ ಹೋರಾಟಗಳನ್ನು ಮಾಡಿದಾಗ ಅವರು ಆ ಕಡೆ ಈ ಕಡೆ ನೋಡೋದು, ಮರ್ಯಾದೆನೋ ಇನ್ನೊಂದು ಏನೋ ಅನ್ನೋದನ್ನು ಯೋಚನೆ ಮಾಡಿ ಆದ್ರೂ ಕೂಡ ನಿಮಗೆ ಶೀಘ್ರಗತಿಯಲ್ಲಿ ನ್ಯಾಯ ಸಿಗುವಂತಹ ಒಂದು ಪರಿಸ್ಥಿತಿ, ವಾತಾವರಣ ನಿರ್ಮಾಣ ಆಗುತ್ತೆ ಎಂಬುದನ್ನು ನಾನು ಇಲ್ಲಿ ಹೇಳ್ತೇನೆ. ಸೊ ಮತ್ತೊಮ್ಮೆ ಹೇಳ್ತೇನೆ, ಹೋರಾಟ ಕಾನೂನಾತ್ಮಕವಾಗಿರಲಿ, ಶಿಸ್ತುಬದ್ಧವಾಗಿರಲಿ, ಸಂಯಮದಿಂದ ಕೂಡಿರಲಿ, ಶಾಂತಿಯುತವಾಗಿರಲಿ. ಯಾವುದೇ ಅಧಿಕಾರಿಗಳ ಕರ್ತವ್ಯಕ್ಕೆ ಚ್ಯುತಿ ಬರದಂತೆ, ಲೋಪ ಬರದಂತೆ, ಅಡಚಣೆ ಆಗದಂತೆ ಇರಲಿ. ಪ್ರತಿಭಟನೆಗಳನ್ನು ಮಾಡಿ ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟಂತಹ ಒಂದು ಶಾಂತಿಯುತ ಹೋರಾಟವನ್ನು ನೀವು ರೂಢಿಸಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಪಕ್ಷ ವಿಜೃಂಭಿಸುತ್ತೆ. ನಿಮ್ಮನ್ನು ಸಾರ್ವಜನಿಕರು ಕೈ ಹಿಡಿತಾರೆ. ಸೊ ನಿಮ್ಮ ಒಂದು ಆಡಳಿತವನ್ನು ಕೂಡ ನಾವು ನೋಡಲಿಕ್ಕೆ ಬಯಸ್ತೇವೆ. ಜನಗಳಿಗೆ ಪಾರದರ್ಶಕವಾದಂತಹ ಆಡಳಿತ ಕೊಡಿಸುವ, ನ್ಯಾಯ ಕೊಡಿಸುವ ಪಕ್ಷವು ನಾವು ಕೂಡ ಸಹಕರಿಸ್ತೇವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.